ಹೆಲೋ, ವೆಲ್ಕಮ್ ಟು ಹರ್ ಡೈಲಿ ರೊಟೀನ್. ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋಣ ಅಂತ ಬಂದೆ. ಪ್ರತಿದಿನ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ನಾನು ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ. ನೀರು ಕುಡ್ದಾದ್ಮೇಲೆ ಹೊರಗಡೆ ರಂಗೋಲಿ ಬಿಡ್ಸಕ್ಕೆ ಬಂದೆ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಕಡೆ ನೀರು ಹಾಕಿದೆ. ಹಾಗೆ ರಂಗೋಲಿನೂ ಬಿಡಿಸ್ಕೊಂಡೆ. ರಂಗೋಲಿ ಬಿಡಿಸಾದ್ಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಮೇಲೆ ತಗೊಂಡೋಗಿ ವಾಶ್ ಮಾಡಿಕೊಂಡೆ. ನೀರಲ್ಲಿ ಜಾಡಿಸಿ ಎಲ್ಲ ಮೇಲೆ ಹಾರಾಕ್ದೆ. ನಿನ್ನೆ ನೈಟೇ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಡಿದ್ದೆ, ಅದನ್ನಿವಾಗ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಅಡುಗೆ ಮಾಡೋಣ ಅಂತ ಒಂದು ಕುಕ್ಕರಲ್ಲಿ ಹೆಸರು ಕಾಳು ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ. ಇಲ್ಲಿ ನಾನು ಹೆಸರು ಕಾಳು, ಕಟ್ ಮಾಡಿರೋ ಟೊಮ್ಯಾಟೊ, ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಕರಿಬೇವು, 1 ಗ್ಲಾಸ್ ಹೆಸರು ಕಾಳಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರು, ಒಂದು 5-6 ಒಣಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಕ್ಬೋದು, ಇಲ್ಲಿ ನಾನು ಹಾಕ್ತಿಲ್ಲ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಉಗಿಸ್ಕೋಬೇಕು. ಸ್ಟೀಮ್ ಎಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ಸ್ಮ್ಯಾಶರ್ ತಗೊಂಡು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ. ಕುಕ್ಕರಿಂದ ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡೆ. ಇವಾಗ ಒಗ್ಗರಣೆಗೆ 2 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಎಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ಮುಗೀತು. ಇವತ್ತು ನಾನು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಚಪಾತಿ ಮಾಡಿದ್ದೆ. ಚಪಾತಿ ಮತ್ತು ಹೆಸರು ಕಾಳು ಸಾರು. ಇಲ್ಲಿ ನಾನು ಚಪಾತಿನ ಎಲ್ಲ ಪೀಸ್ ಮಾಡಿ ಹಾಕೋತಾ ಇದ್ದೀನಿ, ಯಾಕಂದರೆ ಅವಳು ಇನ್ನೂ ಚಿಕ್ಕವಳು, ಪೀಸ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಒಂದು ಬಾಕ್ಸಲ್ಲಿ ಚಪಾತಿ ಹಾಗೆ ಒಂದು ಬಾಕ್ಸಲ್ಲಿ ಹೆಸರು ಕಾಳು ಸಾರು ಹಾಕಿದೆ. ಇವಾಗೆಲ್ಲನೂ ಅವಳು ಲಂಚ್ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ಇಲ್ಲಿ ನಾನು ನನ್ನ ಟಾಪ್ನ ಐರನ್ ಮಾಡ್ಕೊತಾ ಇದ್ದೀನಿ.
ಸ್ಕೂಲಿಂದ ಬಂದಮೇಲೆ ಹಾಕ್ಕೊಳ್ಳಿಕ್ಕಂತ ಅವಳಿಗೂ ಒಂದು ಟಾಪ್ ಐರನ್ ಮಾಡಿದೆ. ಐರನ್ ಎಲ್ಲ ಆದಮೇಲೆ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಸ ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಮಾಫ್ ತಗೊಂಡು ನೆಲ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಮ್ಮದೊಂದು ಚಿಕ್ಕ ಅಡುಗೆ ಮನೆ ಮತ್ತು ಒಂದು ಚಿಕ್ಕ ಹಾಲ್, ಅದರಿಂದ ನನ್ನ ಮನೆ ಒಂದು 5 ನಿಮಿಷದಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ನಮ್ಮ ಮನೆ ಮೇಲೆ ಒಂದು ಸಾವಂತಿಗೆ ಹೂವು ಗಿಡ ಐತೆ. ಇವತ್ತು ಅದರಲ್ಲಿ ಎಷ್ಟೊಂದು ಹೂವು ಬಿಟ್ಟಿತ್ತು. ಸೊ ಅದನ್ನೇ ಇವತ್ತು ನಾನು ಪೂಜೆಗೆ ಬಳಸ್ತಾ ಇದ್ದೀನಿ. ಹೂವು ಎಲ್ಲ ದೇವ್ರಿಗಿಟ್ಟು ಪೂಜೆ ಮಾಡಿಕೊಂಡೆ. ಇದು ಸಂಜೆ ಹೊತ್ತು ಹೊಸ್ಲ ಹತ್ರ 2 ದೀಪ ಇಟ್ಟು ಪೂಜೆ ಮಾಡಿದೆ. ಹಾಗೆ ತುಳಸಿ ಗಿಡದ ಹತ್ರನೂ ಪೂಜೆ ಮಾಡಿಕೊಂಡೆ. ಇವತ್ತು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.